28ನೇ ತಾರೀಕಿಗೆ ಈ ಯತ್ನಾಳ್ ಹಾಗೂ ಯತ್ನಾಳ್ ಬೆಂಬಲಿಗರ ಮೇಲೆ ನಿಗಾ ಇಡಬೇಕು. ಯಾಕಂದರೆ ಅಹಿತಕರ ಘಟನೆ ಏನಾದರೂ ಆದರೆ ಅವರೇ ನೇರ ಹೊಣೆಗಾರ ಆಗ್ತಾ ಇದೆ ಗೊತ್ತು. स्वागत है आपका बी न्यूज नेशन में। मैं हूं आबिद हुसैन शेख। 28 दिसंबर बीजापुर बंद। आज बीजापुर में अहिंद दलित एकता संगठन डॉक्टर बाबा साहब अम्बेडकर विचारवादी बाबा साहब के अभिमानी संविधान के रखवालों ने किया बीजापुर बंद का ऐलान। देश के गृह मंत्री अमित शाह द्वारा संसद में पिछले दिनों डॉक्टर बाबा साहब अम्बेडकर को लेकर अपमानजनक बयान, अम्बेडकर का नाम फैशन, भगवान का नाम लेंगे तो 7 जन्म तक मिलेगा स्वर्ग के बयान के विरोध, बाबा साहब के अपमान के खिलाफ बीजापुर के श्री सिद्धेश्वर मंदिर से गणपति चौक, वाजपेयी सर्कल, किराना बाजार, बसवेश्वर सर्कल, डॉक्टर BR अम्बेडकर सर्कल तक विशाल प्रोटेस्ट रैली के चलते 28 दिसंबर सुबह से तमाम दुकानें, कारोबार, सड़क व्यापारी, स्कूल कॉलेजों के जिम्मेदार, स्टूडेंट्स, किसान, मजदूर, वकील, ऑटो रिक्शा चालक, जिले की जनता और बाबा साहब के चाहने वालों को एक दिन का बंद करके बाबा साहब के सम्मान में किए गए बंद को कामयाब करने की अपील की। प्रेस कॉन्फ्रेंस में कांग्रेस पार्टी के नेता, अहिंद के मुखिया, प्रगति पर चिंतकों और बाबा साहब के अभिमानियों ने ನಾವು 28ನೇ ತಾರೀಕಿಗೆ ಸಂಪೂರ್ಣವಾಗಿ ಬಿಜಾಪುರ ಬಂದ್ ಕರೆಯನ್ನ ನಾವು ಕೊಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ. ಯಾಕೆ ಕೊಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿದೆ. ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ, ಭಾರತ ದೇಶದ ಎಲ್ಲಾ ಸಮುದಾಯಗಳಿಗೆ ಹಕ್ಕುಗಳನ್ನ, ಸ್ವತಂತ್ರವನ್ನ ಕೊಟ್ಟಿರ್ತಕ್ಕಂಥ, ಮಹಿಳಾ ವಿಮೋಚನೆಯನ್ನ ಮಾಡಿರ್ತಕ್ಕಂಥ, ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSSನ, ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ, ಬಿಜೆಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದಿಮಿಟ್ಕೊಂಡಿದ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದ್ರು ಅಂದ್ರೆ ಬಹುಶಃ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದ್ರ ರಿಯಾಕ್ಷನ್ ಏನು ಬರ್ತದೆ, ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ, ಸಂವಿಧಾನ ಬರೆದಂತ ಪ್ರಾರಂಭದಲ್ಲಿ ಇದೇ RSSನ ಅನೇಕ ಮುಖಂಡರು ಈ ಸಂವಿಧಾನವನ್ನ ಯಾವ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾದ್ರು RSSನವರು. ಇವತ್ತು BJP ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಎಲ್ಲಾ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ರು ಕೂಡ RSSನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದ್ರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನ ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲಾ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲಾ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂಟಲಿಂದ ನಮಗೆ ಒಂದು ಸಾಥನ್ನ ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ. ಒಂದು ವ್ಯಾಪಕವಾದಂತ ಒಂದು ಪ್ರಚಾರ ಇದು, ನೀವು ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವೇನದಿರಿ, ನೀವು ಅದನ್ನ ಮಾಡಬೇಕಾಗ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಬಹಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಬಹಳ
ಇಂಪಾರ್ಟೆಂಟ್ ವಿಷಯಗಳನ್ನ ಮರೆಮಾಚತಕ್ಕಂಥದ್ದು ಆಗಬಾರ್ದು. ಇವತ್ತು ನಮಗ್ಯಾರಿಗೆ ಅಂದ್ರೆ ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ, ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದ್ ಆಗ್ತಾ ಇವೆ, ಬಸ್ಗಳು ಬಂದ್ ಆಗ್ತಾ ಇವೆ, ಮಾರ್ಕೆಟ್ ಬಂದ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ, ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಅಹಿಂದ ಆಗಿರ್ಬಹುದು, ಅಹಿಂದ ಸಂಘಟನೆ ಆಗಿರ್ಬಹುದು, ದಲಿತ ಎಲ್ಲಾ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬಹುದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬಹುದು, ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಇದನ್ನ ಜವಾಬ್ದಾರಿ ಅಂತ ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನ ನಮ್ಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ 28 ತಾರೀಕು ಎಲ್ಲಾ ಸಂಘ ಸಂಸ್ಥೆಯವ್ರಿಗೆ ಎಲ್ಲಾರ್ಗ ವಿನಂತಿ ಮಾಡಿವಿ. ಒಟ್ಟು ಬಿಜಾಪುರ ಬಂದ್ ಮಾಡಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದು ಅವರು ರಾಜೀನಾಮೆರೇ ಕೊಡಬೇಕು. ದೇಶದೊಳಗೆ ಎಲ್ಲಾರ್ಗ ಸ್ವಾರ್ಯರೇ ಹೇಳಬೇಕು ಅಂತ ನಾವು ಬಿಜಾಪುರ ಬಂದ್ ಮಾಡ್ಲಿಕ್ಕತ್ತೀವಿ. 28 ತಾರೀಕು ಮುಂಜಾನೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲ್ ಇಂದ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ತನ ಬರ್ತೀವಿ. ಎಲ್ಲಾರ್ಗ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲಾ ಸಂಘ ಸಂಸ್ಥೆಯವರು, ಎಲ್ಲಾ ಶಾಲಾ ಕಾಲೇಜು, ಬಸ್, ಮಾರ್ಕೆಟು, ರಿಕ್ಷಾ ಎಲ್ಲಾರ್ಗ ವಿನಂತಿ ಮಾಡಿ ನಾವು ಎಲ್ಲಾರು ಕೂಡಿ ನಮ್ ಗೂಡ ಬರ್ಬೇಕಂತ ವಿನಂತಿ ಮಾಡಿ. ಒಬ್ಬ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಯನ್ನ ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ನಾನು ಮೊದಲು ಭಾವಿಸ್ತೇನೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನ ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನ ನಾವು ಎಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂತಹ ಶನಿವಾರ 28ಕ್ಕೆ ಏನು ದೊಡ್ಡ ಮಟ್ಟದ ವಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನ, ಮಾರುಕಟ್ಟೆಯನ್ನ, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತೇನು ಇವರು ಬಿಜೆಪಿ ಅವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನ, ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಗುಜರಾತ್ನಲ್ಲಿ ನಿಮ್ದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ, ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ರಿ ಬಾಬಾ ಸಾಹೇಬ್ರ ಬಗ್ಗೆ ಇತ್ತಿತ್ತಲಾಗಿ. ನಿಮಗೆ ನಿಜವಾದ ಏನಾದ್ರೂ ಸ್ವಾಭಿಮಾನ ಇದ್ರೆ, ಬಾಬಾ ಸಾಹೇಬ್ ಬಗ್ಗೆ ಒಂದು ಗೌರವ ಇದ್ರೆ, ನಾವು ಕೊಟ್ಟಂತ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದ್ರೆ ಇದು ಪಕ್ಷಾತೀತವಾದಂತ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರ್ ಅಲ್ಲಿ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ, ಪ್ರಗತಿಪರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಹೀಗಾಗಿ ನಿಮ್ಗಿದು ನಿಮ್ಮ ದೇಶಭಕ್ತಿಯನ್ನ, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಲಿ, ಬೆಂಬಲಿಸ್ರಿ ಅನ್ನಂತ ಒಂದು ಒತ್ತಾಯವನ್ನ ನಾ ಈ ಬಿಜೆಪಿ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದೇ ದಿನಾಂಕ 28ನೇ ತಾರೀಕಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವಮಾನಿಸಿದ ಅಮಿತ್ ಶಾನ ಒಂದು ಹೇಳಿಕೆಗೆ ವಿರುದ್ಧವಾಗಿ ವಿಜಯಪುರ ಜಿಲ್ಲೆ ಬಂದ್ ಮಾಡುವಂಥ ಕರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ಹಾಗೆ ಕರೆ ಕೊಟ್ಟನಾಗಿದೆ. ಇವತ್ತು ಎಷ್ಟು ನಾಚಿಕೆಗೇಡ ಅಮಿತ್ ಶಾ ಏನಂದ್ರೆ ಇಷ್ಟು ಹಠಮಾರಿ ಧೋರಣೆ ಇಟ್ಕೋಬಾರ್ದಾಗಿತ್ತು. ಯಾಕಂದ್ರೆ ಇಡೀ ದೇಶ ಇವತ್ತು ಉರಿತಾ ಇದೆ. ಇಡೀ ದೇಶದ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳು ಹಾನಿ ಆಗ್ತಾಯಿದೆ. ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲ ಮನನೊಂದು ಇವತ್ತು ಇಡೀ ದೇಶ ವ್ಯಾಪ್ತಿಯಲ್ಲಿ ಈ ರೀತಿ ಪ್ರತಿಭಟನೆಗಳು, ಬಂದ್ಗಳು ಎಲ್ಲ ಆಗ್ತಾಯಿದ್ರು ಕೂಡ ಎಲ್ಲ ಮೂರು ಬಿಟ್ಟು ಈ ರೀತಿ ಒಂದು ಹಠಮಾರಿ ಧೋರಣೆ ಇಟ್ಕೊಂಡು ಈ ಜನರಿಗೆ ಕ್ಷಮೆ ಕೇಳಾರ್ದೆ, ದೇಶದ ಜನರಿಗೆ ಕ್ಷಮೆ ಕೇಳಾರ್ದೆ ಹಠಮಾರಿ ಧೋರಣೆ ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಈ ದೇಶದ
ಒಂದು ಗೌರವ ಘನತೆ ಕಾಪಾಡುವಂಥ ಕೆಲಸ ಮತ್ತು ಈ ಶಾಂತಿಯುತವಾಗಿ ದೇಶ ಇರಬೇಕಾದ್ರೆ ಅವರು ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು ಮತ್ತು ಈ ಒಂದು ಹಠಮಾರಿತನ ತಕ್ಷಣವಾಗಿ ಬಿಡಬೇಕು, ಬಿಟ್ಟು ದೇಶದ ಜನರಿಗೆ ಕ್ಷಮೆ ಕೇಳಬೇಕು. ಮತ್ತು ಅದ್ರ ಜೊತೆಗೆ ಮೊನ್ನೆ ಕೂಡ ನಾನು ಹೇಳಿದ್ದೆ, ಅವರು ಒಂದಿಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಯಾರೂ ವಿಶ್ವದಲ್ಲಿ ಆಗಲಿ ದೇಶದಲ್ಲಿ ಅಂಥ ಒಬ್ಬ ಮಹಾಪುರುಷನ ಅವಮಾನ ಮಾಡಿದ್ದು ಇನ್ನೂರಿಗೆ ಇತಿಹಾಸದಲ್ಲಿ ಇಲ್ಲ. ಅದಕ್ಕಾಗಿ ಅಮಿತ್ ಶಾ ಇವತ್ತು ನಮ್ಮ ದೆಹಲಿಯಲ್ಲಿ ಇರುವಂಥ ಮ್ಯೂಸಿಯಂನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬೂಟ್ ಅದಾವ ಪಾದಗಳು, ಆ ಬೂಟನ್ನು ತಲೆ ಮೇಲೆ ಇಟ್ಕೊಂಡು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೆ ಹೋಗಿ ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಅಂದಾಗ ಮಾತ್ರ ಅವರಿಗೆ ಜನ ಇವತ್ತು ಕ್ಷಮೆಯನ್ನು ಅವರು ಸ್ವೀಕಾರ ಮಾಡೋಂತಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಏನು 28ನೇ ತಾರೀಕಿಗೆ ಏನು ಬಂದು ನಾವು ಕರೆ ಕೊಟ್ಟಿದ್ದೇವೆ, ಅದರ ಪ್ರಯುಕ್ತವಾಗಿ ಇವತ್ತು ಯತ್ನಾಳ್ ಅವರು ಈಗ ತಾನೇ ನಾನು ಕೇಳಿದ್ದೆ, ಇಲ್ಲ ಅದರ ಬಗ್ಗೆ ಒಂದು ವ್ಯಂಗ್ಯವಾಗಿ ನಾಯಕರ ಬಗ್ಗೆ ಮಾತಾಡಿದ್ದು ಇದು ಖಂಡಿಸ್ತಾ ಇದ್ದೀನಿ ಇವತ್ತು. ಯಾಕಂದರೆ ಈ ರೀತಿ ಗಂಜಿ ಗಿರಾಕಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ರಂತ ಏನು ಹೇಳಿದ್ದಲ್ಲ, ಇದು ಈ ರೀತಿ ಹೇಳಿದ್ರಿಂದ ಇದು ಯಾರು ಈ ರೀತಿ ಹೇಳಿದ್ರಿಂದ ಈ ನಾಯಕರುಗಳು ಏನು ಗಂಜಿ ಗಿರಾಕಿ, ಇಂಥ ಎಲ್ಲ ಮಹಾನ್ ನಾಯಕರುಗಳು ಹೋರಾಟದಲ್ಲಿ ಪ್ರತಿಯೊಂದು ಸಂಘಟನೆದವರು ಪ್ರತಿಯೊಂದು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಹೋರಾಟ ಮಾಡೋರು ಏನು ಗಂಜಿ ಗಿರಾಕಿಗಳ ಇವತ್ತು. ಅದಕ್ಕಾಗಿ ಮಾನ್ಯ ಯತ್ನಾಳ್ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ರೀತಿ ನೀವು ಬೇರೆ ರಾಜಕೀಯವಾಗಿ ನಿಮ್ಮ ರಾಜಕೀಯ ನಾಯಕರುಗಳಿಗೆ ಅಥವಾ ಇನ್ನಿತರಿಗೆ ವ್ಯಂಗ್ಯವಾಗಿ ಮಾತಾಡ್ಬೋದು, ಆದರೆ ಅಂಬೇಡ್ಕರ್ ಅಭಿಮಾನಿಗಳಿಗೆ ಯಾರು ವ್ಯಂಗ್ಯ ಮಾತಾಡಿದ್ರೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಈ ಸಂದರ್ಭಗಳಿಗೆ ತಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಏನಾದರೂ ಮತ್ತು ಮಾನ್ಯ ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ವಿನಂತಿ ಮಾಡ್ತೀನಿ, 28ನೇ ತಾರೀಕಿಗೆ ಈ ಯತ್ನಾಳ್ ಬೆಂಬಲಿಗರ ಮೇಲೆ ನಿಗಾ ಇಡಬೇಕು. ಯಾಕಂದರೆ ಅಹಿತಕರ ಘಟನೆ ಏನಾದರೂ ಆದರೆ ಅವರೇ ನೇರ ಹೊಣೆಗಾರ ಆಗ್ತಾ ಇದೆ ಇವತ್ತಿನ ದಿವಸ. ಅದಕ್ಕಾಗಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ, ಯತ್ನಾಳ್ ಮೇಲೆ ಮತ್ತು ಯತ್ನಾಳ್ ಬೆಂಬಲಿಗರ ಮೇಲೆ ಸೂಕ್ತವಾದ ಭಾಳ ಇಂಟೆಲಿಜೆನ್ಸ್ದಿಂದ ಅವ್ರ ಮೇಲೆ ನಿಗಾ ಇಡಬೇಕು. ಅವರ ಕಾರ್ಯಕರ್ತರಾಗಲಿ ಅವ್ರು ಎಲ್ಲೆಲ್ಲಿ ಇರ್ತಾರೆ ಏನು ಮಾಡ್ತಾಯಿದ್ದಾರೆ ನಿಗಾ ಇಡಬೇಕು. ಯಾಕಂದ್ರೆ ನಮ್ಮದು ಹೋರಾಟ ಶಾಂತಿಯುತವಾದಂಥ ಕಾನೂನುಬದ್ಧವಾಗಿ ನಮ್ಮದು ಹೋರಾಟ ಇರ್ತದೆ. ಅದಕ್ಕಾಗಿ ಆ ದಿವಸ ಏನಾದರೂ ಅಹಿತಕರ ಘಟನೆ ಆದರೆ ಅವರೇ ಹೊಣೆಗಾರ ಆಗ್ತದೆ ಸಂಬಳ ಹೇಳಿಕೆ ಇಚ್ಛೆ ಪಡ್ತೀನಿ. ಎಸ್ ನಾವು ಜಿಲ್ಲಾಡಳಿತ ವಿನಂತಿ ಮಾಡಿದ್ದೀವಿ, ಅವ್ರು ಸಕಾರಾತ್ಮಕ ಸ್ಪಂದನೆ ಮಾಡ್ಯಾರ. ಆಲ್ರೆಡಿ ಗದಗ ಮತ್ತು ಗುಲ್ಬರ್ಗದಾಗ ಎಲ್ಲ ಶಾಲಾ ಕಾಲೇಜುಗಳನ್ನು ಜಿಲ್ಲಾಡಳಿತಗಳು ಬಂದ್ ಮಾಡ್ಯಾವ, ಇಲ್ಲಿ ಬಂದ್ ಮಾಡ್ತಾರೆ. ಹಾಂ, ಬಸ್ ಸಂಚಾರನೂ ಬಂದ್ ಆಗ್ತಾವೆ. ರೂಟ್ ಮ್ಯಾಪ್ ಮಾಡಿದ್ದೀವಿ ಸರ್, ರೂಟ್ ಮ್ಯಾಪ್ ಮಾಡಿರಿ. ಪೊಲೀಸರು ಆ ರೂಟ್ ಮ್ಯಾಪ್ ನಾವು SP ಕೊಡ್ತೀವಿ. ಇಲ್ಲ ಅದನ್ನು ನಾವು ಹೇಳ್ತೀವಿ ನಿಮಗೆ. ಬಿಜಾಪುರ ನಿಮ್ಮ ರೂಟ್ ಬಿಜಾಪುರ ಹೇಳ್ತೀನಿ ಇವರೇ ಒಂದು ನಿಮಿಷ. ರೂಟ್ ಬಗ್ಗೆ ಕೇಳಿದ್ದಾರೆ. ಈ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸೇರುವಂಥ ಬಿಜಾಪುರದ ಎಲ್ಲ ಊರುಗಳಿಂದ ಏನು ಸೇರ್ತಾವು, ಈ ಕಡೆ ಸೋಲಾಪುರ ರಸ್ತೆಯಿಂದ ಒಂದು ಮಾರ್ಚ್ ಬರ್ತದೆ, ಈ ಕಡೆ ಸಿಂದಗಿ ರೂಟ್ನಿಂದನೂ ಕೂಡ ಅಲ್ಲಿ ಕಾರ್ಯಕರ್ತ ಆ ರೂಟಿಂದ ಬಂದು ಸೇರ್ತಾರೆ, ಈ ಕಡೆ ಜಲನಗರ ಎಲ್ಲ ಭಾಗದಿಂದ ಒಟ್ಟಲ್ಲಿ ಒಂದು ಸೇರಿ ಸಿದ್ದೇಶ್ವರ ದೇವಸ್ಥಾನದಿಂದ ಮೊದಲು ಇಂಡಿ ರೋಡ್ ಹೋಗ್ತದೆ. ಇದು ನಮ್ಮ ಗಣಪತಿ ಚೌಕ್ನಿಂದ ಮುಂದೆ ಬಂದು ಕಿರಾಣಾ ಬಜಾರ್ ಬರ್ತದೆ. ಕಿರಾಣಾ ಬಜಾರ್ನಿಂದ ಮತ್ತೆ ಸಿದ್ದೇಶ್ವರ ರಸ್ತೆ ಸೇರಿ ಅಲ್ಲಿ ಶಾಸ್ತ್ರಿ ಮಾರ್ಕೆಟು, ಆಮೇಲೆ ಗಾಂಧಿ ಚೌಕು, ನಂತರ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ ಸೇರಿ ಅಲ್ಲಿ ಬೃಹತ್ ಸಭೆಯಾಗಿ ಪ್ರತಿಭಟನಾ ಸಭೆಯಾಗಿ ಮಾರ್ಪಾಡಾಗ್ತದೆ. ಇಲ್ಲ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ನೀವು ರೂಟಿಗೆ ಕೇಳಬೇಡಿ. ಏನು ಸರ್? ಇಲ್ಲ, ಮಿನಿಸ್ಟರ್ಸ್ MLAಗಳನ್ನ ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ. ಇದು ಸಂವಿಧಾನ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆಗಳ, ಅಹಿಂದ ಸಂಘಟನೆಗಳ, ಅಂಬೇಡ್ಕರ್ವಾದಿಗಳ ವೇದಿಕೆಯಿಂದ ಮತ್ತು ಎಲ್ಲ ವಿವಿಧ ಸಂಘಟನೆಗಳು ಈಗಾಗಲೇ ಏನು ವಿನಂತಿ ಮಾಡಿದ್ದೇವೆ, ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ರೈಲ್ ರೋಕೋ ಬಗ್ಗೆ ಹೇಳ್ಬೇಡ, ಯಾರು ರೈಲ್ ರೋಕೋ ಬಗ್ಗೆ ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಇಲ್ಲಿ ರೈಲ್ ರೋಕೋ ಯಾರು ಯಾವೂ ಇಲ್ಲ, ಯಾವೆಲ್ಲ ಮಾತಾಡಬೇಡಿ. ರೈಲ್ ರೋಕೋ ಬಗ್ಗೆ ಇಲ್ಲ, ಯಾವೂ ಇಲ್ಲ. ಜಿಲ್ಲೆ ಯಾವ್ದು ಇದು ಜಿಲ್ಲೆಗೆ ಮಾತ್ರ, ಇಡೀ ಜಿಲ್ಲೆ ಬಂದ್, ಜಿಲ್ಲಾ ಬಂದ್. ಆದ್ರೆ ಮುಖ್ಯವಾಗಿ ಸಭೆ ಇಲ್ಲಿ ಅವ. ಇಲ್ಲಿ ನೋಡ್ರಿ ಸುಮಾರು ಸಂಘಟನೆ ಅದಾವ, ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಒಂದು ನಿಮಿಷ, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಟ್ರಾನ್ಸ್ಜೆಂಡರ್ ಸಂಘಟನೆ ಇಲ್ಲಿ ಕೂತಿದಾರಲ್ಲ ಅವರೆಲ್ಲ, ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ, ಎಲ್ಲ ಏನು ಪ್ರಗತಿಪರ ಏನು ಸಂಘಟನೆ ಅದಾವ, ಬೀದಿ ವ್ಯಾಪಾರಸ್ಥರು, ಎಲ್ಲ ಸಂಘಟನೆ
ಸರ್, ಈಗ ಅಂಬೇಡ್ಕರ್ ವಿಚಾರದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಾಂ ಬಿಜೆಪಿ ಅವ್ರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ಸೇ ಅವಮಾನ ಮಾಡಿರೋದು. ಹಾಂ ಅವ್ರು ತೀರ್ಕೊಂಡಾಗ ಮಣ್ಣು ಮಾಡಕ್ ಜಾಗ ಕೊಡ್ಲಿಲ್ಲ. ಆಯಿತು ಆಯ್ತು ಅತಿ ಹೆಚ್ಚು ಕಾಂಗ್ರೆಸ್ ಒಂದು ನಿಮಿಷ ನಾ ಉತ್ತರ ಕೊಡ್ತೀನಿ, ಯಾರು ಮಾತಾಡಬೇಡಿ. ಈಗ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನಾನು ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿ. ನಮ್ಮ ಜೊತೆನೇ ಕೆಲಸ ಮಾಡ್ಯಾರ, ಇಲ್ಲೇ ಕಾಂಗ್ರೆಸ್ನಾಗಿದ್ದರು. ಕಾಂಗ್ರೆಸ್ಸದ ಎಲ್ಲ ಅವಕಾಶಗಳನ್ನು ಅನುಭವಿಸ್ತಕ್ಕೆ ಹೋಗಿ ಕೊನೆಗೆ MLA ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಅಲ್ಲಿ ಹೋದವರು ಅವ್ರು. ಇವತ್ತು ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಯಾವುದೂ ಇಲ್ಲ. ಒಂದು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆ ಕಾಲದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅನೇಕ ಬರೆದಂಥ ಪುಸ್ತಕದಲ್ಲಿ ಕೆಲವು ಉಲ್ಲೇಖಗಳಿದಾವೆ, ಅಭಿಪ್ರಾಯ ಭೇದಗಳಿದಾವೆ, ಆದರೆ ವಿರೋಧ ಅಂತಕ್ಕಂಥದ್ದು ಎಲ್ಲಿ ಇಲ್ಲ. ಆದರೆ ಇವತ್ತೇನು BJP ಅವ್ರು ಏನು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸತ್ತಾಗ ಜಾಗ ಕೊಟ್ಟಿಲ್ಲ, ಅವ್ರು 2 ಸಲ ಚುನಾವಣೆಯಲ್ಲಿ ಸೋಲಿಸಿದ್ರು. ಅಂದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವ್ರು ತೋರಿಸಿದ್ರೆ BJP ಅವ್ರು ಗೆಲ್ಸಿದ್ರ, ಆಗಿನ ಜನಸಂಘದವ್ರು ಏನು ಗೆಲ್ಸಿದ್ರು ಅವ್ರಿಗೆ. ಬಟ್ ಇವತ್ತು ನಿಮಗೆ ಒಂದು ನೆನಪು ಕೊಡ್ಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು BJP ಸಿದ್ಧಾಂತ ಇರ್ತಕ್ಕಂಥ ಮನುಸ್ಮೃತಿಯನ್ನು ಅತ್ಯಂತ ಉಗ್ರ ರೀತಿಯಲ್ಲಿ ಖಂಡಿಸ್ತಾ ಇದ್ದರು. ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥ ದಿವಸ ಇವತ್ತು 7 ವರ್ಷಗಳ ಹಿಂದೆ ಆ ದಿವಸ ಇದು. ಇವತ್ತು BJP ಏನು ಒಪ್ತಾ ಇದೆಯಲ್ಲ, ಮನುಸ್ಮೃತಿ, ಹಿಂದೂ ಧರ್ಮ ಇವೆಲ್ಲಗಳನ್ನು ಕೂಡ ಅಖಂಡವಾಗಿ ಪ್ರಬಲವಾಗಿ ಟೀಕಿಸ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರ ಅರ್ಥ BJPಯನ್ನು ಪ್ರೀತಿಸ್ತಿರ್ಲಿಲ್ಲ, ಸಂಘ ಏನು ಬಜರಂಗ ದಳನ ಪ್ರೀತಿಸಲಿಲ್ಲ, ಆ ಜನಸಂಘ ಪ್ರೀತಿಸಲಿಲ್ಲ. ಅವುಗಳನ್ನೆಲ್ಲ ಆಗಿನ ಕಾಲಕ್ಕೆ ಪ್ರಬಲವಾಗಿ ಯಾರಾದರೂ ವಿರೋಧ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾಂಗ್ರೆಸ್ಗಿಂತಲೂ ಹೆಚ್ಚಿನ ಉಗ್ರ ರೀತಿಯಲ್ಲಿ ಇವತ್ತು ಹಿಂದೂ ಕೋಡ್ ಬಿಲ್ಲನ್ನು ವಿರೋಧಿಸಿದವ್ರು ಯಾರು? ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಬಂದಾಗ ಅದನ್ನು ಆ ಪಾರ್ಲಿಮೆಂಟ್ನಲ್ಲಿ ವಿರೋಧಿಸ್ತಕ್ಕಂಥವ್ರು ಯಾರು? ಅದನ್ನೆಲ್ಲ BJP ಅವ್ರು ಹೇಳ್ಬೇಕಲ್ಲ. ಜೀವಂತಿದ್ದಾಗೆ ಶವಯಾತ್ರೆ ಮಾಡಿದ್ರು ಅವರು, ಕಾನ್ಸ್ಟಿಟ್ಯೂಷನ್ ಬರೆದಾದ್ಮೇಲೆ. ಆರ್ಗನೈಸರ್ ಪತ್ರಿಕೆಯಲ್ಲಿ ಅವರು ನಗರ ಶಾಸಕರು ಯತ್ನಾಳ್ ಅವರು ಎಲ್ಲ ಸಂಘಟನೆಗಳ ಬಗ್ಗೆ ಮತ್ತು ಅವರು ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊತಾರೆ. ನೋಡ್ರಿ, ಈಗಾಗಲೇ ನಮ್ಮ ಮುಲ್ಲವರು ಉತ್ತರ ಕೊಟ್ಟಾರ. ಅದಕ್ಕೆ ಅವ್ರೇನು ಅಂದಾರ ಅದಕ್ಕೆ ಉತ್ತರ ಕೊಟ್ಟಾರ. ನಾವು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಈಗ ನಾವು ಯಾರೂ ಕೂಡ ಅವ್ರು ಹೇಳ್ದಂಗೆ ಉದ್ಯೋಗ ಇಲ್ಲಾರ್ದೇ ಗಂಜಿ ಗಿರಾಕಿಗಳೆಲ್ಲ ಎಲ್ಲರಿಗೂ ಒಂದೊಂದು ಉದ್ಯೋಗ ಅದಾವೆ. ಇವರು ದೊಡ್ಡ ಉದ್ಯೋಗಸ್ಥರು. ನಮ್ಮ ಪಕ್ಕದಲ್ಲಿ ಕೂತ ನಮ್ಮ ಅಭ್ಯರ್ಥಿ ಈಗ ನಾನು ಕೂಡ ಅವ ಸಾಹಿತ್ಯನ ನಾವೇ ಗಂಜಿ ಹಾಕ್ಬೋದು ಅವನಿಗೆ. ನಮ್ಮ ಅಷ್ಟು ದೇವ್ರ ಶಕ್ತಿ ಕೊಟ್ಟನಿಲ್ಲ ಎಲ್ಲರಿಗೆ. ಅಂದ್ರೆ ಈಗ ಮತ್ತೆ ಬೇರೆ ಪ್ರಶ್ನೆ ಕೇಳ್ರಿ, ಏನಾದ್ರು ಇದಕ್ಕೆ ಸಂಬಂಧಪಟ್ಟ ಒಂದು ಸೆಕೆಂಡ್ ಇವ್ರು ಕೇಳತ್ತಾರೆ. ಹಾಂ ಹಾಂ ಇಲ್ಲ, ಅವ್ರು ಬೆಂಬಲ ಇದೆ ಇದಕ್ಕಾಗಿ. ನಮ್ಮೊಂದಿಗೆ ಅದಾರ ಅವ್ರು ಇಲ್ಲಂತಲ್ಲ. ಮಾನ್ಯ ಪ್ರತಿಭಟನೆಗಳು ಭಾಗವಹಿಸಿದ್ರು. ಇವತ್ತು ಕಾಂಗ್ರೆಸ್ಸಿನ ಒಂದು ಸಮ್ಮೇಳನ ಇದೆ, ನಾಳೆ ನಾಡ್ದು 2 ತಯಾರಿಯಲ್ಲಿ ಎಲ್ಲ MLAಗಳು ಅದಾರ. ಅಂದಾಜು 10,000 ಮೇಲಿದೆ. ಅಂದಾಜು 10,000 20,000 ಆಗ್ಬೋದು, ಜಾಸ್ತಿ ಆಗ್ಬೋದು. ನೋಡಿ, ಇದು ಶಾಂತಿಯುತ ಅಹಿತಕರ ಘಟನೆ ಅಥವಾ ಪ್ರಚೋದನೆಗೆ ಏನಾದರೂ ಆದರೆ ಇದಕ್ಕೆ ಜವಾಬ್ದಾರಿ ಯಾರು ಅಂತಕ್ಕಂಥ ವಿಚಾರ. ನೋಡ್ರಿ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ. ಇಲ್ಲಿ ದಯವಿಟ್ಟು ಇಲ್ಲಿ ಒಂದು ನಿಮಿಷ ಹೇಳ್ತೀನಿ. ನಮಗೆಲ್ಲ ಅವ್ರು ಕಲಿಸಿರ್ತಕ್ಕಂಥದ್ದು ಶಾಂತಿಯುತವಾಗಿ ನಮ್ಮ ಹಕ್ಕುಗಳನ್ನ ಪಡ್ಕೋಬೇಕು. ಎಲ್ಲಿ ಹಿಂಸಾವಾದದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಅಹಿಂಸೆಯನ್ನು ಬೋಧಿಸ್ತಕ್ಕಂಥವ್ರು, ಅಹಿಂಸೆಯನ್ನು ಬೋಧಿಸ್ತಕ್ಕಂಥ ಧರ್ಮ ಸ್ವೀಕಾರ ಮಾಡಿದವರು, ಎಂದಿಗೂ ಕೂಡ ಹಿಂಸೆಗೆ ಪ್ರಚೋದನೆ ಕೊಡಲಾರ್ದಂಥ ವ್ಯಕ್ತಿತ್ವ ಯಾರಾದಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ರೀತಿಯಲ್ಲಿ ಶಾಂತವಾಗಿ ಪ್ರತಿಭಟನೆ ಮಾಡ್ತೀವಿ. ಏನಾದರೂ ಆತಂಕಕಾರಿ ಘಟನೆಗಳು ಇಲ್ಲಿ ಏನಾದ್ರು ಜರುಗಿದ್ರಿಂದ ನಮ್ಮಿಂದಲ್ಲ, ಈ ಸಂಘಟನೆಗಳಿಂದ ಅಲ್ಲ. ಇದು ಪೊಲೀಸ್ ಇಲಾಖೆ ಕೆಲಸ, ಜಿಲ್ಲಾ ಆಡಳಿತ ಕೆಲಸ. ಕಲಬುರಗಿಯಲ್ಲಿ ನಿನ್ನೆ ಆಯ್ತು.
ಎಲ್ಲ ಕಡೆ ಒಂದೇ ರಾಜ್ಯಾದ್ಯಂತ ಒಂದೇ ಸರಿಗೆ ಕರೆ ಕೊಡ್ಬೋದಾಗಿತ್ತಲ್ಲ. ಇಲ್ಲ ಅವ್ರವ್ರ ಅನುಕೂಲ ತಕ್ಕಂತೆ ಇವತ್ತು ದಿವಸ ನಮ್ದು ಇದು ಅನುಕೂಲ ಆಯಿತು. ಇವತ್ತು ನಾವು ಕೂಡ ಮುಂದೆ ಹಾಕ್ತಿದ್ವಿ. ನೀನು ನಮಗೆ ಇಸ್ತಮಾ ಒಂದಿದೆ ನಾಳೆ 28ಕ್ಕೆ ಎಲ್ಲಿ ನಮ್ಮ ಸಿಂಧಿಯಲ್ಲಿ. ಇವತ್ತು ಅಲ್ಪಸಂಖ್ಯಾತ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 4-5 ಲಕ್ಷ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಬೋರ್ಡ್ ಅದು ನಮ್ಗೆ ಗೊತ್ತಾಗಲಿಲ್ಲ. ಅದು ಗೊತ್ತಾಗಿದ್ರೆ ಇನ್ನೂ 2 ದಿವಸ ನಾವು ಮುಂದೆ ಹಾಕ್ತೀವಿ. ಆದರೆ ಅನಿವಾರ್ಯ ಇದು ನಾವು ಡೇಟ್ ಅನೌನ್ಸ್ ಮಾಡಿಬಿಟ್ಟಿವಿ. ಇದನ್ನು ಮಾಡಬೇಕು. ಅವರು ಕೂಡ ಎಲ್ಲ ಮಸೂತಿಗಳು ಹೋಗಿ ಒಂದು ಐಲಾನ್ ಮಾಡಿ ಇದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕೆಲಸ ಮಾಡುವಂಥ ಏನೇನಿರುತ್ತೆ ಬಂದು ಬರೀ ಆಟೋ ರಿಕ್ಷಾ ಬಸ್ಸು ಎಲ್ಲ ಬಂದು ಪೂರ್ತಿ ಮಾರ್ಕೆಟ್ ಬಂದು. ಅದೇನು ಬರೀ ಅಂದರೆ ಪ್ರತಿಭಟನೆ ಬಗ್ಗೆ ಇಲ್ಲ ನಮ್ಮ ಸಭೆ ಆಗುವವರೆಗೆ ಇಡೀ ದಿವಸ ಸ್ತಬ್ಧ ನೋಡ್ರಿ. ಸಾಯಂಕಾಲ 6 ಗಂಟೆ ಇಡೀ ದಿವಸ ಸ್ತಬ್ಧ. ಸಾಯಂಕಾಲ 6 ಗಂಟೆ, 8 ಗಂಟೆ, ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ. ಅಂಬೇಡ್ಕರ್ ಹೆಸರು ಮೇಲೆ ಓಟ್ ತಗೊಂಡಂತ ಕಾಂಗ್ರೆಸ್ ಶಾಸಕರು ಈವರೆಗೂ ಜಿಲ್ಲೆಯ ಶಾಸಕರು ಈವರೆಗೂ ಎಲ್ಲಿಯೂ ಬಹಿರಂಗ ಸ್ಟೇಟ್ಮೆಂಟ್ ಇಲ್ಲ. ಅವರು ಕೂಡ ಬಹಿರಂಗವಾಗಿ ಮಾತಾಡಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಿಲ್ಲ. ಎಲ್ಲಿಯೂ ಕೂಡ ಒಂದು ಪತ್ರಿಕೆ ಹೇಳಿಕೆ ಇಲ್ಲ. ಓಪನ್ ಆಗಿ ತಂದೆ ಇರೋದ್ರ ಬಗ್ಗೆ ಬಹಳಷ್ಟು ಮಂದಿ ಈಗ ನಾವು ಅಧಿಕೃತವಾಗಿ ನಾವು ಇಬ್ಬರು ಇಲ್ಲಿ 2-3-4 ಜನ ಕಾಂಗ್ರೆಸ್ ಅವ್ರು ಇರ್ಬೋದು. ಇಲ್ಲ ಹೇಳ್ತೀನಿ, ಶಾಸಕರ ಹೇಳಿಕೆ ಕೊಡ್ತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಅವ್ರಿಗೆ ಬಿಟ್ಟಿದ್ದದು. ಅವ್ರ ಮನಸ್ಸಿನಲ್ಲಿ ಏನಿದೆ ನಾವು ಹೇಳಲಿಕ್ಕೆ ನಾವು ಅಧಿಕಾರಸ್ಥರಲ್ಲ. ನಮಗೊಂದು ಬದ್ಧತೆ ಇದೆ, ನಾವು ಮಾಡ್ತಾಯಿದ್ದೀವಿ. ನಮ್ಮ ಜೀವನದ ಉಸಿರಿದು. ಇಂಥ ಸಂದರ್ಭದಲ್ಲಿ ನಾವು ಈ ಸಮಸ್ಯೆ ಜೊತೆ ನಿಲ್ತಕ್ಕಂಥದ್ದು. ಅಂದ್ರೆ ಉಸಿರು ನಿಮ್ದು ಜೀವನ ಅಷ್ಟೇ ಹೌದಾ ಸರ್? ಹಾಂ, ಅದು ನೀವು ಅವ್ರಿಗೆ ಕೇಳ್ಬೇಕು. ನೀವೇ ಅವ್ರು ಸಿಕ್ಕಾಗ ನೀವು ಅವ್ರಿಗೆ ಕೇಳ್ಬೋದು. और खबरों के लिए देखते रहिए बी न्यूज नेशन। लाइफ स्टाइल फर्नीचर, सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बीजापुर।